ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಳಿ ಕೂದಲುಗಳು ತುಂಬ ಆಗಿದ್ದಾವೆ, ಅದನ್ನು ನೀವು ಬ್ಲ್ಯಾಕ್ ಆಗಿ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಈ ರೆಮಿಡಿ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿದೆ. ಒಂದು ಸತಿ ಟ್ರೈ ಮಾಡಿ. ಅಷ್ಟೇ ಅಲ್ಲದೆ ಮತ್ತೆ ಹುಟ್ಟುವಂಥ ಕೂದಲು ಕೂಡ, ಹೊಸ ಕೂದಲು ಕೂಡ ಬ್ಲ್ಯಾಕ್ ಆಗಿ ಹುಟ್ಟುತ್ತೆ, ಬಿಳಿಯಾಗಿ ಹುಟ್ಟುವುದಿಲ್ಲ. ಒಂದು ಸತಿ ನೀವು ಈ ಒಂದು ರೆಮಿಡಿನ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೊರಗಡೆ ಹೋಗಬೇಕನ್ನೋ ಹಾಗಿಲ್ಲ, ಎಕ್ಸ್ಪೆನ್ಸಿವ್ ತರೋ ಹಾಗಿಲ್ಲ, ಜಾಸ್ತಿ ದುಡ್ಡು ಖರ್ಚು ಮಾಡೋ ಹಾಗೂ ಕೂಡ ಇಲ್ಲ. ಕೇವಲ ಆಲೂಗಡ್ಡೆಯಿಂದ ಈ ರೆಮಿಡಿನ ಮಾಡ್ಕೋಬೋದು. ಹಾಗಿದ್ರೆ ನೋಡಿ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 2 ಆಲೂಗಡ್ಡೆ ಹಾಗೆ 2 ನಿಂಬೆಹಣ್ಣು ಅಥವಾ 1 ನಿಂಬೆಹಣ್ಣಿದ್ರೆ ಸಾಕಾಗುತ್ತೆ ನಮಗೆ ಇಲ್ಲಿ. ಇದರಿಂದ ನಾವು ಏನಪ್ಪ ಮಾಡೋದು ಅಂತಂದರೆ, ನಮಗೆ ಇಲ್ಲಿ ಬೇಕಾಗಿರುವಂಥ ಪೋಷಕಾಂಶಗಳು ಚೆನ್ನಾಗಿರಬೇಕು. ಹೆಲ್ತಿ ಊಟ, ಹೆಲ್ತಿ ಡಯಟ್ ಇತ್ತಂದರೆ ನಮ್ಮ ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಹಾಗೆ ಬಿಳಿ ಕೂದಲುಗಳು ಬರೋದಕ್ಕೆ ಮೇನ್ ರೀಸನ್ ಏನಂದರೆ, ಬುಡದಲ್ಲಿ ನಮ್ಮ ಹೇರ್ಸ್ ಏನಿದೆ ಅಲ್ವಾ, ಆ ಬುಡದಲ್ಲಿ ನಮಗೆ ಒಂದು ಪೋಷಕಾಂಶ ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ಆ ಜಾಗದಲ್ಲಿ ಬಿಳಿ ಕೂದಲು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದರೂ ಕೂಡ ಬಿಳಿ ಕೂದಲು ಬೆಳೆಯೋದಕ್ಕೆ ಜಾಸ್ತಿ ಆಗುತ್ತೆ. ಹಾಗೆ ತುಂಬ ವೆರೈಟಿ ಆಗಿರುವಂತಹ ಶಾಂಪೂಸನ್ನು ನೀವು ಟ್ರೈ ಮಾಡ್ತಾ ಇದ್ದರೆ ಕೂಡ, ಅಥವಾ ನೀರಿನ ಪ್ರಾಬ್ಲಮ್ ಇತ್ತು ಅಂದರೂ ಕೂಡ ನಿಮಗೆ ಬಿಳಿ ಕೂದಲಾಗೋಕ್ಕೆ ಚಾನ್ಸ್ ಆಗುತ್ತೆ. ಆದರೆ ನಮಗೆ ಈ ಬಿಳಿ ಕೂದಲು ಆಗಲೇಬಾರ್ದು ಅಥವಾ ತಡೆಗಟ್ಟಬೇಕು ಅನ್ನೋ ಹಾಗಿದ್ರೆ ಈ ಒಂದು ಆಲೂಗಡ್ಡೆಯಿಂದ ಮಾಡ್ಕೋಬೋದು. ಈ ಆಲೂಗಡ್ಡೆಯಲ್ಲಿ ನಮಗೆ ಬೇಕಾಗಿರುವಂಥ ಪೋಷಕಾಂಶಗಳಿರುತ್ತೆ. ಈ ಒಂದು ಆಲೂಗಡ್ಡೆನ ತುರಿದ್ಬಿಟ್ಟು ಅದರಲ್ಲಿ ಬರುವಂಥ ರಸ ಏನಿದೆ ನೋಡಿ, ಅದರಿಂದನೇ ನಮಗೆ ಒಂದು ಪೋಷಕಾಂಶ ಸಿಗುತ್ತೆ. ಈ ಒಂದು ಪೋಷಕಾಂಶಕ್ಕೆ ಮೆಲನಿನ್ ಅಂಥೇಳಿ ನಮ್ಮ ಈ ಒಂದು ಹೇರ್ಸ್ನಲ್ಲಿ ಕಮ್ಮಿ ಆಗಿರುತ್ತೆ. ಸೊ ಹಾಗಾಗಿ ಆ ಹೇರನ್ನು ನಮಗೆ ವೈಟ್ ಆಗೋಕ್ಕೆ ಚಾನ್ಸ್ ಆಗುತ್ತೆ. ಅದನ್ನು ನಾವು ಬ್ಲ್ಯಾಕ್ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಆ ಒಂದು ಪೋಷಕಾಂಶ ಏನಿದೆ ಆಲೂಗಡ್ಡೆಯ ರಸದಲ್ಲಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆಲೂಗಡ್ಡೆಯ ರಸನ ತಗೊಂಡಿದ್ದೀವಿ. ಈ ಆಲೂಗಡ್ಡೆಯ ರಸ ಏನಿದೆ ನೋಡಿ ಸ್ನೇಹಿತರೆ, ಇದನ್ನು ಯಾವ ರೀತಿ ತೊಗೋಬೇಕು ಅನ್ನೋ ಹಾಗಿದ್ರೆ ನೀವು ಮಿಕ್ಸಿದಲ್ಲಾದರೂ ಹಾಕ್ಕೋಬೋದು, ಅಥವಾ ನಾನು ಇಲ್ಲಿ ತುರಿದು ತೋರಿಸ್ತಾ ಇದ್ದೀನಲ್ವ ಆ ರೀತಿ ಆದರೂ ಮಾಡ್ಕೋಬೋದು. ಒಂದು ಸತಿ ಈ ರೀತಿ ಮಾಡಿಕೊಂಡ್ರೆ ಸಾಕು. ಹಾಗೆ ಆಲೂಗಡ್ಡೆನೂ ಕೂಡ ನೀವು ಬಿಸಾಕೋದೇನು ಬೇಕಾಗೋದಿಲ್ಲ. ಅದರಲ್ಲಿ ನೀವು ಏನಾದರೂ ಎಕ್ಸ್ಟ್ರಾ ಒಂದು ಪಲ್ಯ ಕೂಡ ಮಾಡ್ಕೋಬೋದು. ರಸನ ತೆಗೆದುಬಿಡ್ತೀವಲ್ವ, ಅದರ ಪಲ್ಯ ಕೂಡ ಮಾಡ್ಕೋಬೋದು. ₹1 ಕೂಡ ಖರ್ಚಿರಲಾರ್ದೆ, ವೇಸ್ಟ್ ಆಗಲಾರ್ದೆ. ನೋಡಿ ಈಗ ಇದ್ರ ರಸ ನೋಡಿ ಎಷ್ಟು ಬರ್ತಾಯಿದೆ. ನಾನು ಜಸ್ಟ್ ಒಂದೇ ಆಲೂಗಡ್ಡೆ ಹಾಕಿಬಿಟ್ಟು ತುರಿದು ತೊಗೊಂಡಿರೋದು, ಅದರ ರಸ ನೋಡಿ ಎಷ್ಟು ಬರ್ತಾಯಿದೆ. ಈಗ ಇದನ್ನು ಕಂಟಿನ್ಯೂ ಕಂಪ್ಲೀಟಾಗಿ ಆಲೂಗಡ್ಡೆಯಲ್ಲಿ ಇರುವಂಥ ಎಲ್ಲ ರಸನ ತೆಗೆಯೋವರೆಗೂ ನಾವು ಹಿಂಡ್ತಾನೇ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನಮಗೆ ಈ ಕ್ವಾಂಟಿಟಿ ಏನಿದೆ ಕಮ್ಮಿ ಸಿಗುತ್ತೆ. ಆಗ ನಮ್ಮ ಕಂಪ್ಲೀಟ್ ಹೇರಿಗೆ ಡೈ ಆಗೋದು ಕಮ್ಮಿ ಆಗುತ್ತೆ. ನೀವು ಇದನ್ನು ಯಾವಾಗೆಲ್ಲ ಮಾಡ್ಕೋಬೇಕು ಅಂತಂದರೆ, ಇದನ್ನು ಒಂದು ವರ್ಷದಲ್ಲಿ 2-3 ಸತಿ ಮಾಡಿಕೊಂಡ್ರೆ ಸಾಕು. ವರ್ಷ ಪೂರ್ತಿ ನಿಮಗೆ ನಿಮ್ಮ ಹೇರ್ಸ್ ಬ್ಲ್ಯಾಕ್ ಆಗಿರುತ್ತೆ, ಟೆನ್ಷನ್ನೇ ಇರೋದಿಲ್ಲ. ಹಾಗೆ ಇದನ್ನು ಮಾಡ್ಕೊಳೋಕ್ಕೆ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಏನು ಬೇಕಾಗೋದಿಲ್ಲ. ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ ಕಡಿಮೆ ಖರ್ಚಿನಲ್ಲೇ ನಾವು ಸುಲಭವಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ, ಈಗ ಒಂದು ರಸ ಏನಿದೆ ನೋಡಿ ಕಂಪ್ಲೀಟಾಗಿ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ನಾನು ಇಲ್ಲಿ ನಿಂಬೆ ಹಣ್ಣಿನ ತೊಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು 2 ಹನಿ ಅಥವಾ 3 ಹನಿ ಅಷ್ಟೇ ಹಾಕಬೇಕು. ಜಾಸ್ತಿ ಸುರಿಯೋದು ಮಾಡೋದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು 2-3 ಅಥವಾ ಒಂದು ½ ಟೇಬಲ್ ಸ್ಪೂನ್ ಅಂತಂದರೆ ಲೆಕ್ಕದಲ್ಲಿ ಬರುತ್ತೆ. ಈಗ ಇದನ್ನು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಹಂಚಿನ ಮೇಲ್ಗಡೆ ಮಾಡ್ಕೋಬೇಕು. ಈ ಒಂದು ರೊಟ್ಟಿ ಹಂಚೇನು ಬರುತ್ತಲ್ವ, ಅದ್ರ ಮೇಲ್ಗಡೆನೇ ಮಾಡ್ಕೋಬೇಕು. ಕಬ್ಬಿಣದ ಹಂಚು ಏನಿರುತ್ತೆ ಅದರ ಮೇಲೆ ಮಾಡ್ಕೋಬೇಕು. ನೀವು ನಾನ್ ಸ್ಟಿಕ್ ಆಗಿರ್ಬೋದು ಅಥವಾ ಸ್ಟೀಲ್ ಪಾತ್ರೆ ಆಗಿರ್ಬೋದು, ಇವೆಲ್ಲವೇನು ತೊಗೊಳಕ್ಕೆ ಹೋಗಬಾರ್ದು. ಹಂಚಿನ ಪಾತ್ರೆಯಲ್ಲಿ ಅಥವಾ ಈ ಒಂದು ಹಂಚು ಬರುತ್ತಲ್ವ ಅದರ ಮೇಲ್ಗಡೆ ಮಾಡ್ಕೋಬೋದು. ಕಬ್ಬಿಣದ ಹಂಚೇನಿರುತ್ತೆ ಅಲ್ವ ನೋಡಿ, ಅದರಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ರೊಟ್ಟಿ ಚಪಾತಿ ಮಾಡ್ಬೇಕಾದ್ರೆ ಇದ್ದೇ ಇರುತ್ತೆ. ಈಗ ಇದನ್ನು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಟಾಗ ನಾವು ಆಲೂಗಡ್ಡೆ ರಸ ಏನು ಮಾಡ್ಕೊಂಡಿದ್ವಲ್ವ, ನಿಂಬೆಹಣ್ಣು ಆಲೂಗಡ್ಡೆ ರಸ ಹಾಕಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಮ್ಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆಮ್ಲ ಪೌಡರ್ ಏನಿದೆ ನೋಡಿ, ನಮ್ಮ ಒಂದು ಹೆಲ್ತಿಗೆ ಎಷ್ಟು ಒಳ್ಳೆಯದು, ಆಮ್ಲ ಎಷ್ಟು ಒಳ್ಳೆಯದು ಅಷ್ಟೇ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಹೇರ್ಸನ್ನು ಕಪ್ಪು ಮಾಡೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ತುಂಬ ಬ್ಲ್ಯಾಕ್ ಕಲರ್ ಬರಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಆಮ್ಲ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಮಾತ್ರ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. ಇದು ಒಂದು ರೆಮಿಡಿ ಇದ್ರೇ ನಿಮಗೆ ವರ್ಕ್ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ನೋಡಿ ಇವಾಗ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊತಾ ಇದ್ದಾಗೆಲ್ಲ ಹೊಗೆ ಹೇಗೆ ಬರ್ತಾಯಿದೆ ನೋಡಿ, ಈ ರೀತಿ ಬರ್ತಾ ಇದೆ ಅಂದಾಗ ನೀವೇನು ಮಾಡಬೇಕಪ್ಪ ಅಂದರೆ ಗ್ಯಾಸನ್ನು ಬಂದ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಸುಡೋದು ಮಾಡೋದು ಏನು ಮಾಡ್ಕೊಳಕ್ಕೆ ಹೋಗಬಾರ್ದು. ಇದನ್ನು ಜಸ್ಟ್ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಸಿ ಇದರಲ್ಲಿ ಬಂದ್ ಮಾಡ್ಕೋಬೇಕು. ಈಗ ಇದನ್ನು ನಾನು ಏನಿಲ್ಲ ಅಂದರೂ ಓವರ್ ನೈಟ್ ಇಟ್ಟಿದ್ದೀನಿ, ಅಂದರೆ ಒಂದು ದಿನ ರಾತ್ರಿ. ಇದನ್ನು ನೀವು ಮಾಡ್ಕೋಬೇಕು ನಾಳೆ ಬೆಳಿಗ್ಗೆ ಅನ್ನೋ ಆಗಿದ್ರೆ ಇದನ್ನು ರಾತ್ರಿನೇ ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಪ್ಪ ಅಂದರೆ ಏನಾಗುತ್ತೆ ಅಂತಂದರೆ ಇದು ಕಲರ್ ನಿಮಗೆ
ಅಪ್ಲೈ ಮಾಡಿದರೂ ಕೂಡ ಏನು ಯೂಸ್ ಇರಲಾರ್ದಂಗೆ ಆಗುತ್ತೆ. ಸೊ 1 ನೈಟ್ ಏನಿದೆ ಕಂಪಲ್ಸರಿ ಬೇಕಾಗುತ್ತೆ. ನೋಡಿ ಇವಾಗ 1 ನೈಟ್ ಆಗಿದೆ. ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ, ಬ್ಲ್ಯಾಕಿಗೆ ಟರ್ನ್ ಆಗ್ತಾ ಇದೆ. ಈ ರೀತಿ ಆದಾಗ ಏನಿದೆ ಇದನ್ನು ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಆಲೂಗಡ್ಡೆಯ ರಸ ಏನಿದೆ ನೋಡಿ, ಅದನ್ನು ಹಾಕ್ಕೊಳೋದ್ರಿಂದ ಶೈನಿಂಗ್ ಕೂಡ ಚೆನ್ನಾಗಿ ಬಂದಿದೆ, ಸ್ಮೂತ್ನೆಸ್ ಆಗಿದೆ. ನಿಮಗೆ ಈ ಜಾಗದಲ್ಲಿ ಆಲೂಗಡ್ಡೆ ಜೊತೆಗೆ ಸ್ವಲ್ಪ ನೀವಿಲ್ಲಿ ಏನಪ್ಪ ಅಂತಂದರೆ ಅಲೋವೆರಾ ಏನಿದೆ ನೋಡಿ, ಅಲೋವೆರಾ ಜೆಲ್ಲು ಕೂಡ ಬಳಸ್ಬೋದು. ಅಲೋವೆರಾ ಜೆಲ್ ನಿಮ್ಮ ಹೇರ್ಸಿನ ತುಂಬ ಅಂದರೆ ತುಂಬ ಸ್ಮೂತ್ ಮಾಡುತ್ತೆ, ಹಾಗೆ ಡ್ಯಾಂಡ್ರಫ್ಗಳನ್ನು ಕಮ್ಮಿ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದರೆ, ಇವತ್ತು ಬೆಳಿಗ್ಗೆ ನೀವು ಇದನ್ನು ಅಪ್ಲೈ ಮಾಡಿದ್ದೀರಿ ಅಂದರೆ ಅರ್ಧ ಗಂಟೆ ಅಥವಾ 1 ತಾಸು ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮಗೆ